ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಲಕ್ಷ್ಮೀ ಶೋಭಾನದ ಅರ್ಥವನ್ನು ತಿಳಿತಾ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ 20 ಮತ್ತು 21ನೇ ನುಡಿಗಳನ್ನು ನೋಡೋಣ ಸ್ನೇಹಿತರೆ. ಮೊದಲಿಗೆ ವಾದಿರಾಜ ಗುರುಗಳಲ್ಲಿ ಮತ್ತು ಲಕ್ಷ್ಮೀನಾರಾಯಣರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರಗಳನ್ನು ಮಾಡ್ತಾ ಈಗ ಮುಂದುವರ್ಸೋಣಂತೆ. ಶೋಭನವೆನ್ನೀರೆ ಸುರರೊಳು ಸುಭಗನಿಗೆ, ಶೋಭನವೆನ್ನಿ ಸುಗುಣನಿಗೆ, ಶೋಭನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭನವೆನ್ನಿ ಸುರಪ್ರಿಯಗೆ ಶೋಭಾನೆ. ನಶ್ವರೈಶ್ವರ್ಯವ ಬಯಸುವನೊಬ್ಬ, ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ, ಹಾಸ್ಯವ ಮಾಡಿ ಹಲ್ಲುದ್ರಿಸಿಕೊಂಡವನೊಬ್ಬ, ಆದೃಶಾಂಗ್ರಿಯೊಬ್ಬ ಒಕ್ಕಣ್ಣನೊಬ್ಬ ಶೋಭಾನೆ. ಮಾವನ ಕೊಂದೊಬ್ಬ ಮರಳಾಗಿ ಹನುಗಡ, ಹಾರ್ವನ ಕೊಂದೊಬ್ಬ ಬಳಲೀದ, ಜೀವರ ಕೊಂದೊಬ್ಬ ಕುಲಗೆಡೆಂದೆನಿಸಿದ, ಶಿವನಿಂದೊಬ್ಬ ಬಯಲಾದ ಶೋಭಾನೆ. ಈ ಎರಡು ನುಡಿಗಳನ್ನು ಇವತ್ತು ನೋಡೋಣಂತೆ. ಯಾಕೆ ಎರಡೆರಡೆ ಹೇಳೋದಕ್ಕಾಗ್ತಾ ಇದೆ ಅಂತಂದರೆ, ಒಂದೊಂದು ನುಡಿಯಲ್ಲಿ 3-4 ದೇವತೆಗಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಇವತ್ತು 20ನೇ ನುಡಿಯ ಅರ್ಥವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡ್ರಿ, ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಬರ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ದೇವತೆಗಳಲ್ಲಿ ಮತ್ತು ಋಷಿಗಳಲ್ಲಿ ಇರ್ತಕ್ಕಂಥ ದೋಷಗಳನ್ನು ಎಣಿಸ್ತಾ ಇದ್ದಾಳೆ ಅಲ್ವಾ. ಈಗ ಒಬ್ಬ ನಶ್ವರವಾದಂಥ ಐಶ್ವರ್ಯವನ್ನು ಬಯಸಿದ ಅಂತ ಹೇಳಿ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ. ನಶ್ವರೈಶ್ವರ್ಯವ ಬಯಸುವನೊಬ್ಬ ಅಂದರೆ ಇಂದ್ರನ ಬಗ್ಗೆ ಹೇಳ್ತಾ ಇದ್ದಾಳೆ. ಐಶ್ವರ್ಯವನ್ನು ಬಯಸಿದವನು ಇಂದ್ರ ಅಂತ ಹೇಳಿ ಇಲ್ಲಿ ಲಕ್ಷ್ಮೀದೇವಿ ತಿಳಿಸ್ತಾ ಇದ್ದಾಳೆ. ನೋಡ್ರಿ, ಇಂದ್ರ ಅನ್ನುವಂಥದ್ದು ಹೆಸರಲ್ಲ. ಇಂದ್ರ ಅನ್ನೋದು ಹೆಸರಲ್ಲ, ಅದು ಒಂದು ಪದವಿಯ ಹೆಸರು. ಈಗ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸ್ಥಾನ ಅಂದರೆ CM ಅಂತ ಹೇಳ್ತೀವಲ್ವ, CM ಕುರ್ಚಿ ಅಂತ ಹೇಳ್ತೀವಿ. ಆ ಒಂದು ಸ್ಥಾನಕ್ಕೆ ಕೊಡುವಂತಹ ಹೆಸರು. ಹಾಗೆ ಇಂದ್ರ ಅನ್ನುವುದು ಹೆಸರಲ್ಲ, ಅದು ಒಂದು ಪದವಿಯ ಹೆಸರು. ಇಂದ್ರನ ಹೆಸರು ಪುರಂದರ ಅಂತ ಹೇಳಿಬಿಟ್ಟು. ಇಂದ್ರ ಅಂತಂದರೆ ಐಶ್ವರ್ಯ ಅನ್ನುವಂಥ ಅರ್ಥ ಬರುತ್ತೆ. ಬ್ರಹ್ಮದೇವರ ಹಗಲಿನಲ್ಲಿ 14 ಮನ್ವಂತರಗಳಿರುತ್ತಂತೆ. ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರರು ಇರ್ತಾರಂತೆ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆಯಲ್ಲ, ಈ ಮನ್ವಂತರದ ಕೊನೆಯಲ್ಲಿ ಪ್ರಳಯ ಆಗುತ್ತೆ. ಪ್ರಳಯ ಆದ ನಂತರ ಒಂದು ಕ್ಷಣವೂ ಸಹ ಇಂದ್ರ ಪದವಿಯಲ್ಲಿ ಇರೋದಿಲ್ಲ. ಹೀಗೆ ರುದ್ರನ ಪದವಿ ಸಹ ಅಷ್ಟೇ. ರುದ್ರ ಅನ್ನುವುದು ಪದವಿಯ ಹೆಸರೇ ಹೊರತು ರುದ್ರದೇವರು ಅಂತ ಕರಿತೀವಿ, ಇಂದ್ರದೇವರು ಅಂತ ಕರಿತೀವಿ. ಹಾಗೆ ರುದ್ರ ಅನ್ನುವುದು ಸಹ ಪದವಿಯ ಹೆಸರಂತೆ. ಅದು ಶಾಶ್ವತ ಅಲ್ಲ, ಅದು ಸಹ ಕಲ್ಪಕಾಲದ ನಂತರ ಮತ್ತೆ ಇನ್ನೊಬ್ಬರು ಆ ಪದವಿಗೆ ಬರ್ತಾ ಇರ್ತಾರೆ. ಹೀಗೆ ರುದ್ರನ ಪದವಿ ಸಹ ಶಾಶ್ವತ ಅಲ್ಲ, ಇಂದ್ರನ ಪದವಿ ಸಹ ಶಾಶ್ವತ ಅಲ್ಲ. ಒಂದು ಕಲ್ಪದ ನಂತರ ಮತ್ತೆ ಇನ್ನೊಬ್ಬರು ಆ ಪದವಿಗೆ ಬಂದು ಸೇರ್ಕೊತಾರೆ ಅಂತ ಹೇಳ್ತಾರೆ. ಕಲ್ಪ ಅಂತಂದರೆ ಏನು ಅಂತಂದರೆ, ಬ್ರಹ್ಮದೇವರಿಗೆ 100 ವರ್ಷ. ಬ್ರಹ್ಮದೇವರಿಗೆ 100 ವರ್ಷ ಆಯ್ತಂದರೆ ಒಂದು ಕಲ್ಪ ಅಂತ ಹೇಳ್ತಾರೆ. ಹೀಗೆ ಇಂದ್ರ ಹಾಗೂ ರುದ್ರದೇವರು ನಶ್ವರ ಐಶ್ವರ್ಯವನ್ನು ಬಯಸುವವರು ಅಂತ ಹೇಳಿ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ದಾಳೆ. ಅಂದರೆ ಅವರಿಗೆ ಶಾಶ್ವತವಾದಂಥ ಪದವಿಗಳಿಲ್ಲ, ಶಾಶ್ವತವಾದಂಥ ಸ್ಥಾನ ಇಲ್ಲ. ಅವರು ಕಲ್ಪದ ನಂತರ ಆ ಜಾಗವನ್ನು ಬಿಟ್ಟು ಕೊಡಲೇಬೇಕಾಗುತ್ತೆ. ಹಾಗಾಗಿ ಇಂಥವರು ನನಗೆ ಬೇಡ, ಇವರಿಗೆ ಒಂದು ಸ್ಥಾನ ಅನ್ನೋದೇ ಇಲ್ಲ ಅಂತ ಹೇಳಿ ಲಕ್ಷ್ಮೀದೇವಿಯಲ್ಲಿ ಇಂದ್ರ ಮತ್ತು ರುದ್ರದೇವರ ಬಗ್ಗೆ ತಿಳಿಸ್ತಾ ಇದ್ದಾಳೆ. ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ ಅಂತ ಹೇಳಿ ವಾದಿರಾಜರು ಸುಂದರವಾಗಿ ಬರೆದಿದ್ದಾರೆ. ಪರರನ್ನು ಆಶ್ರಯಿಸುವವರು ಯಾರು? ಈಶ್ವರ ಅಂದರೆ ರುದ್ರದೇವರು ಅಂತ ಹೇಳ್ತೀವಿ. ಈಶ್ವರ ಭಗವಂತನ ಹೆಸರು ಅಂತ ಹೇಳ್ತೀವಿ. ಈಶ್ವರ ಅನ್ನುವಂಥದ್ದು ಭಗವಂತನ ಹೆಸರು. ಅವರೆಲ್ಲರೂ ಭಗವಂತನ ಹೆಸರುಗಳನ್ನೇ ಇಟ್ಕೊಂಡಿರ್ತಾರೆ. ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ. ಈಗ ಮನೆಯಲ್ಲಿ ಹಿರಿಯರು ಯಾರಾದರೂ ತೀರಿ ಹೋಗಿದ್ರೆ ಮೊಮ್ಮಕ್ಕಳಿಗೆ, ಮರಿ ಮಕ್ಕಳಿಗೆ ಯಾರಿಗಾದರೂ ಅವರ ಹೆಸರುಗಳನ್ನು ಇಡ್ತಾ ಇರ್ತಾರೆ ಅಲ್ವಾ, ಮನೆತನದಲ್ಲಿ ಬಂದಿರುತ್ತೆ. ಹಾಗೆ ಭಗವಂತನ ಹೆಸರುಗಳನ್ನೇ ಎಲ್ಲರೂ ಇಟ್ಕೊಂಡಿರ್ತಾರಂತೆ. ಈಶ್ವರ ಅನ್ನುವಂಥದ್ದು ವಿಷ್ಣುವಿನ ಹೆಸರು, ಭಗವಂತನ ಹೆಸರು. ಈಗ ಶಿವನು ತನಗಿಂತ ಉತ್ತಮರಾದವರು ಭಗವಂತ, ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು ಇವರೆಲ್ಲರನ್ನ ಆಶ್ರಯಿಸಿ ಇರ್ತಕ್ಕಂಥವರು ಶಿವ, ರುದ್ರದೇವರು, ಈಶ್ವರ. ಹಾಗಾಗಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳಂತೆ,
ಇವರೆಲ್ಲರನ್ನ ಆಶ್ರಯಿಸಿದವನು ಇವನು, ಪರರನ್ನು ಆಶ್ರಯಿಸಿ ಬಾಳ್ತಕ್ಕಂಥವನು ಈಶ್ವರ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ. ಇಂಥವನನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಮತ್ತು ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ. ಇಲ್ಲಿ ಹಲ್ಲುದುರಿಸಿಕೊಂಡವನು ಅಂತಂದರೆ ಪೂಷ ಅಂತ ಹೇಳ್ತಾರೆ. ಅವನು ದಕ್ಷದ ಯಜ್ಞದಲ್ಲಿ ಹಲ್ಲನ್ನು ಉದುರಿಸಿಕೊಂಡು ಅವನು ಬರೀ ಹಿಟ್ಟನ್ನು ಮಾತ್ರ ತಿಂದು ಇರ್ತಾನಂತೆ. ಹಾಗೆ ಅವನ ಬಗ್ಗೆ ಇಲ್ಲಿ ಹೇಳಿದಾಳೆ. ಮತ್ತು ಆದೃಶ್ಯಾಂಗ್ರಿ ಯಾರು? ಕಾಲುಗಳು ಇಲ್ಲದವನು ಅಂತ ಹೇಳಿ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಆದೃಶ್ಯಾಂಗ್ರಿ ಅಂತಂದರೆ ಕಾಲುಗಳನ್ನು ಹೊಂದಿಲ್ಲದೆ ಇರುವವನು ಯಾರು? ಶೇಷದೇವರು. ಶೇಷದೇವರ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಇವನನ್ನು ಹೇಗೆ ನಾನು ವರಿಸಬೇಕು? ಪುರಂದರದಾಸರು ಶೇಷದೇವರ ಬಗ್ಗೆ ತುಂಬ ಸುಂದರವಾಗಿ ಸಾಲುಗಳನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ, ಅಂಗನೇ ರುಕ್ಮಿಣಿ ಅರಸನ ಮಂಚ, ಬಡಿಗ ಮುಟ್ಟದ ಮಂಚ, ಕಡಲೊಳಗಿಹ ಮಂಚ, ಮೃಡನ ತೋಳಿನಲ್ಲಿ ಅಡಗಿರುವ ಮಂಚ, ಸಡಗರ ಉಳ್ಳ ಮಂಚ, ಹೆಡೆಯುಳ್ಳ ಹೊಸ ಮಂಚ, ಪೊಡವಿಯೊಳಗೆ ಪಾಂಡುರಂಗನ ಮಂಚ. ಮತ್ತು ಕಾಲಿಲ್ಲದಿಹ ಮಂಚ ಅಂತ ಬರೀತಾರೆ. ಗಾಳಿ ನುಂಗುವ ಮಂಚ, ತೋಳು ಬಿಳುಪಿನ ಮಂಚ, ವಿಷದ ಮಂಚ ಅಂತ ಬರೀತಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಪುರಂದರದಾಸರು ಶೇಷದೇವರ ಬಗ್ಗೆ ಬರೆದಿದ್ದಾರೆ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ. ಶ್ರೀಹರಿ ಮಂಚ ಹೇಗಿದೆ? ಶ್ರೀಹರಿ ಯಾವುದ್ರ ಮೇಲೆ ಮಲಗಿರ್ತಾನೆ? ಶೇಷದೇವರ ಮೇಲೆ ಮಲಗಿರ್ತಾನೆ ಅಲ್ವಾ? ಯಾವುದನ್ನು ನಾವು ಕನಸಿನಲ್ಲಿ ಕಂಡ್ರೆ ಬೆಚ್ಚಿ ಬೀಳ್ತೀವೋ, ಯಾವುದಿದ್ದರೆ ನಮಗೆ ನಿದ್ರೆ ಬರೋದಿಲ್ವೋ ಅದರ ಮೇಲೇ ಭಗವಂತ ಸದಾಕಾಲ ಮಲಗಿರ್ತಾನೆ. ನೋಡ್ರಿ ಎಂಥ ಲೀಲೆ ಭಗವಂತಂದು ಅಂತ. ಮತ್ತು ಇಲ್ಲಿ ಬರೀತಾರೆ ಅಂಕುಡೊಂಕಿನ ಮಂಚ. ಮಂಚ ಹೇಗಿದೆ? ನೆಟ್ಟಿಗೆ ಫ್ಲ್ಯಾಟಾಗಿ ಇಲ್ಲ, ಅಂಕುಡೊಂಕಾಗಿದೆ. ಶೃಂಗಾರವಾಗಿಹುದು ಶ್ರೀಹರಿಯ ಮಂಚ ಅಂತ ಬರೀತಾರೆ. ಮತ್ತು ಅಂಗನೇ ರುಕ್ಮಿಣಿ ಅರಸನ ಮಂಚ. ರುಕ್ಮಿಣಿಯ ಗಂಡನ ಮಂಚ ಇದು. ಬಡಿಗ ಮುಟ್ಟದ ಮಂಚ. ನೋಡ್ರಿ ಯಾವ ಬಡಿಗನು ಅಂದರೆ ಕಾರ್ಪೆಂಟರ್, ಅವರು ಮಾಡಿರೋದಲ್ಲ ಅದು ಮಂಚ. ಬಡಿಗ ಮುಟ್ಟದ ಮಂಚ. ಕಡಲೊಳಗಿಹ ಮಂಚ. ಹಾಗೆ ಕಡಲಲ್ಲಿ ಇದೆಯಂತ ಇದು ಮಂಚ. ಮೃಡನ ತೋಳಿನಲ್ಲಿ ಅಡಗಿರುವ ಮಂಚ. ಮೃಡ ಅಂತಂದರೆ ರುದ್ರದೇವರು, ಈಶ್ವರನ ತೋಳಿನಲ್ಲಿ ಇದೆಯಂತೆ ಅದು ಮಂಚ. ಯಾಕೆ? ರುದ್ರದೇವರು ಯಾವಾಗಲೂ ಶೇಷನನ್ನು ಸುತ್ತಕೊಂಡಿರ್ತಾರಲ್ವ ಕತ್ತಿಗೆ. ಹಾಗಾಗಿ ಈ ರೀತಿ ಸುಂದರವಾಗಿ ಬರೆದಿದ್ದಾರೆ ಪುರಂದರದಾಸರು. ಸಡಗರ ಉಳ್ಳ ಮಂಚ, ಹೆಡೆಯುಳ್ಳ ಹೊಸ ಮಂಚ. ನೋಡ್ರಿ ಮಂಚಕ್ಕೆ ಹೆಡೆಗಳಿದೆಯಂತೆ. ಪೊಡವಿಯೊಳಗೆ ಪಾಂಡುರಂಗನ ಮಂಚ, ಕಾಲಿಲ್ಲದಿಹ ಮಂಚ ಅಂತ ಬರೀತಾರೆ. ಕಾಲೇ ಇಲ್ಲ ಆ ಮಂಚಕ್ಕೆ. 4 ಕಾಲಿದ್ದರೆ ಮಂಚ ಅಂತ ಹೇಳ್ತೀವಿ, ಆದರೆ ಶೇಷದೇವರಿಗೆ ಕಾಲಿಲ್ಲ. ಅಂತಹ ಒಂದು ಸುಂದರವಾದಂಥ ಮಂಚ. ಗಾಳಿ ನುಂಗುವ ಮಂಚ, ತೋಳ ಬಿಳುಪಿನ ಮಂಚ, ವಿಷದ ಮಂಚ ಅಂತ ಬರೀತಾರೆ. ವಿಷದ ಮಂಚ, ಶೇಷದೇವರು ವಿಷವನ್ನು ಉಳ್ಳಂಥವರು. ಹಾಗಾಗಿ ವಿಷದ ಮಂಚ ಅಂತ ಹೇಳಿ ಸುಂದರವಾಗಿ ಇಲ್ಲಿ ಪುರಂದರದಾಸರು ಬರೆದಿದ್ದಾರೆ. ಇಂತಹ ಕಾಲಿಲ್ಲದವನನ್ನು ನಾನು ಹೇಗೆ ಮದುವೆ ಆಗಬೇಕು ಅಂತ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಎಷ್ಟು ಸುಂದರವಾದ ಸಾಲುಗಳು ನೋಡ್ರಿ ಸ್ನೇಹಿತರೆ ಅಲ್ವಾ? ಆದೃಶ್ಯಾಂಗ್ರಿ ಅಂತ ಯಾಕೆ ಬರೆದಿದ್ದಾರೆ ಅಂತಂದರೆ, ಕಾಲುಗಳು ಕಾಣಿಸೋದಿಲ್ವಂತೆ, ಕಾಲುಗಳು ಕಾಣದೇ ಇಲ್ಲ ಹೊರಗಡೆ ಅಂತ. ಮತ್ತು ಒಕ್ಕಣ್ಣನೊಬ್ಬ ಅಂತ ಬರೆದಿದ್ದಾರೆ. ಒಕ್ಕಣ್ಣ ಯಾರು? ಶುಕ್ರಾಚಾರ್ಯರಿಗೆ ಒಂದೇ ಕಣ್ಣಿರುತ್ತಲ್ವ, ಹಾಗಾಗಿ ಅಂತಹ ಒಕ್ಕಣ್ಣನನ್ನು ಸಹ ನಾನು ಒಲ್ಲೆ ಅಂತ ಹೇಳಿ, ನನಗೆ ಬೇಡ ಅಂಥವರು ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನು ವಾದಿರಾಜರು ಎಷ್ಟು ಚೆಂದ ಬರೆದಿದ್ದಾರೆ ಅಂತ ನಾವು ಕೇಳಬೇಕು. ಇನ್ನು ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ. ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾಳೆ, ಮಾವನನ್ನು ಕೊಂದವನು ಯಾರು? ಮಾವನನ್ನು ಕೊಂದವನು ರುದ್ರದೇವರು. ಗಡ ಅಂತ ಬರೆದಿದ್ದಾರೆ ಇಲ್ಲಿ ವಾದಿರಾಜರು. ಗಡ ಅಂತಂದರೆ ಆಶ್ಚರ್ಯ ಅಂತ, ಇದೆಲ್ಲನೂ ಆಶ್ಚರ್ಯವಾಗಿ ನಡೆದಂತಹದ್ದು ಅಂತ. ಮತ್ತು ಮಾವನನ್ನು ಯಾಕೆ ಕೊಂದರು ರುದ್ರದೇವರು ಅಂತಂದರೆ, ಸತೀದೇವಿ ಅವರ ತಂದೆ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಹಮ್ಮಿಕೊಳ್ತಾನೆ. ಆ ಯಜ್ಞಕ್ಕೆ ಎಲ್ಲರನ್ನ ಕರೆದಿರ್ತಾನೆ. ಆದರೆ ರುದ್ರದೇವರು ಮತ್ತು ಸತೀದೇವಿಯನ್ನು ಯಜ್ಞಕ್ಕೆ ಆಹ್ವಾನಿಸೋದೇ ಇಲ್ಲ. ಮತ್ತು ಎಲ್ಲರೂ ಹೋಗ್ತಾ ಇರೋದನ್ನು ನೋಡಿ ಸತೀದೇವಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ರುದ್ರದೇವರ ಹತ್ರ ಹೋಗಿ ಕೇಳ್ತಾಳಂತೆ, ನಾನು ನಮ್ಮ ತಂದೆ ಮಾಡ್ತಾ ಇರುವಂಥ ಯಜ್ಞದಲ್ಲಿ
ಹೋಗಬೇಕು, ಬನ್ನಿರಿ ಹೋಗೋಣ ಅಂತ. ಆಗ ರುದ್ರದೇವರು ಹೇಳ್ತಾರಂತೆ, ಕರೆಯದೇ ಇರೋರ ಮನೆಗೆ ಹೋಗಬಾರ್ದು, ಬೇಡ ಅಂತ ಹೇಳ್ತಾರಂತೆ. ಇಲ್ಲ, ನಾನು ಹೋಗಬೇಕು, ತವರು ಮನೆಯವರು ಮಗಳನ್ನು ಕರಿಬೇಕು ಅಂತ ಏನಿಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಬೇಡ ಅಂತ ರುದ್ರದೇವರು ಹೇಳ್ತಾರೆ. ಅವ್ರಿಗೆ ಗೊತ್ತಿದೆ ಏನಾಗುತ್ತೆ ಮುಂದೆ ಅಂತ. ಆದರೂ ಸಹ ಸತೀದೇವಿ ಕೇಳೋದಿಲ್ಲ, ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿ ತಂದೆ ಮಾಡ್ತಿರುವಂಥ ಯಜ್ಞಕ್ಕೆ ಹೋಗ್ತಾಳೆ. ಅಲ್ಲಿ ಸತೀದೇವಿಗೆ ಆಹ್ವಾನನೇ ಇರೋದಿಲ್ಲ, ಅವಮಾನ ಆಗುತ್ತೆ. ಆದರೆ ಸಹಿಸ್ಕೊಳ್ತಾಳೆ, ತಂದೆ ಅಲ್ವಾ ಅಂತ ಹೇಳಿ. ಅಲ್ಲಿ ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿಯನ್ನೇ ಕೊಡೋದಿಲ್ಲ, ಅವಮಾನವನ್ನು ಮಾಡಿಬಿಡ್ತಾನೆ. ಯಾರು? ದಕ್ಷ ಪ್ರಜಾಪತಿ. ಇದನ್ನು ತಡ್ಕೊಳ್ಳೋದಿಲ್ಲ ಸತೀದೇವಿ. ನೋಡ್ರಿ, ತನಗೆ ಅವಮಾನವಾದರೆ ಸ್ತ್ರೀ ಸಹಿಸ್ತಾಳೆ, ಆದರೆ ಗಂಡನಿಗೆ ಅವಮಾನವಾದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸತೀದೇವಿ ತನಗೆ ಅವಮಾನವನ್ನು ಸಹಿಸ್ಕೊಂಡ್ಳು, ಆದರೆ ಗಂಡನಿಗೆ ಮಾಡಿದಂತಹ ಅವಮಾನವನ್ನು ಸಹಿಸ್ಕೊಳ್ಳಿಲ್ಲ. ತುಂಬ ಒಂದು ಮನಸ್ಸಿಗೆ ನೋವಾಗಿ ತಂದೆ ಮಾಡುವಂಥ ಯಜ್ಞದಲ್ಲಿ ತನ್ನನ್ನು ತಾನು ಅರ್ಪಿಸ್ಕೊಂಡು ಬಿಡ್ತಾಳೆ. ನಂತರ ಈ ವಿಷಯ ತಿಳಿದಂಥ ರುದ್ರದೇವರು ತಮ್ಮ ಜಟೆಯನ್ನು ಬಿಚ್ಚಿ ವೀರಭದ್ರನ ಅವತಾರವನ್ನು ತಾಳ್ಬಿಟ್ಟು ಯಜ್ಞಕ್ಕೆ ಬರ್ತಾರೆ. ಎಲ್ಲ ಯಜ್ಞದಲ್ಲಿರ್ತಕ್ಕಂಥ ಎಲ್ಲ ಒಂದು ಇದನ್ನು ನಾಶ ಮಾಡಿಬಿಡ್ತಾರೆ, ಧ್ವಂಸ ಮಾಡಿಬಿಡ್ತಾರೆ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಸಂಹಾರವನ್ನು ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಆಗೋದಿಲ್ಲ. ಯಾಕೆ ಅಂದರೆ ದಕ್ಷ ಪ್ರಜಾಪತಿ ಮಾಡಿದಂಥ ಯಾಗದ ಮಹಿಮೆ, ಅವನನ್ನು ಸಾಯಿಸಲಿಕ್ಕೆ ಆಗೋದೇ ಇಲ್ಲ, ಸಾಯೋದಿಲ್ಲ ಅವನು. ಆಗ ರುದ್ರದೇವರು ಬರ್ತಾರೆ. ರುದ್ರದೇವರು ಬಂದು ದಕ್ಷ ಪ್ರಜಾಪತಿಯನ್ನು ಕೊಲ್ಲಬೇಕು ಅಂತ ಹೋದಾಗ ಅವರಿಂದನೂ ಸಹ ಆಗೋದಿಲ್ಲ. ಮತ್ತು ರುದ್ರದೇವರು ಈಶ್ವರ ಭಗವಂತನ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸ್ಬಿಡ್ತಾರೆ. ಹೆಂಡತಿಯ ಮೇಲಿನ ಪ್ರೀತಿಯಿಂದ ಮಾವನನ್ನೇ ಕೊಂದವನು ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಇಂಥವನು ನನಗೆ ಬೇಡ, ಅಂದರೆ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾನಲ್ವ, ಹಾಗಾಗಿ ನನಗೆ ಬೇಡ ಅಂತ ಹೇಳ್ತಾಳಂತೆ. ಇನ್ನು ಹಾರ್ವನ ಕೊಂದೊಬ್ಬ ಬಳಲಿದ ಅಂತ ಇಲ್ಲಿ ಬರೆದಿದ್ದಾರೆ. ಹಾರ್ವನ ಕೊಂದೊಬ್ಬ ಬಳಲಿದ ಯಾರು? ಇಂದ್ರದೇವರು. ವೃತ್ರಾಸುರರನ್ನು ಸಂಹಾರ ಮಾಡಿದಂಥ ಇಂದ್ರದೇವರು. ವೃತ್ರಾಸುರರು ಯಾರು ಅಂತಂದರೆ ಬ್ರಾಹ್ಮಣರವರು. ಅವರನ್ನು ಕೊಂದು ಇಂದ್ರ ಬಳಲಿದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಹತ್ಯಾ ದೋಷವನ್ನು ಪಡೆದಂತಹ ಇಂದ್ರದೇವರು 2 ಬಾರಿ ಬ್ರಹ್ಮಹತ್ಯಾ ದೋಷವನ್ನು ಪಡೀತಾರಂತೆ ಇಂದ್ರದೇವರು. ಮೊದಲ ಬಾರಿ ವಿಶ್ವರೂಪಾಚಾರ್ಯರು ಅನ್ನುವಂಥವ್ರನ್ನು ಇಂದ್ರ ಕೊಂದುಬಿಟ್ಟು ಆ ಬ್ರಹ್ಮ ಹತ್ಯಾ ಪಾತಕವನ್ನು 1 ವರ್ಷಗಳ ಕಾಲ ಅನುಭವಿಸಿದ್ರಂತೆ. ಅದನ್ನು ಕಳೆದುಕೊಳ್ಳಿಕ್ಕಾಗಿ ನೆಲ, ಜಲ, ವೃಕ್ಷ, ಸ್ತ್ರೀಯರಲ್ಲಿ ಹಂಚಿದ್ದರಂತೆ. 1 ಬಾರಿ ಬ್ರಹ್ಮಹತ್ಯೆ ದೋಷವನ್ನು ಪಡೆದಾಗ ಈ ರೀತಿ ಮಾಡಿದರು. ಇದರಿಂದ ನೆಲದ ಬಂಜರು ಪ್ರದೇಶ ಆಯ್ತಂತೆ. ಅಂದರೆ ಮರಳು ಭೂಮಿ ಅಂತೀವಲ್ವ, ಅದು ಆಗಿದ್ದೇನೆ ಇಂದ್ರದೇವರ ಒಂದು ಬ್ರಹ್ಮಹತ್ಯೆ ದೋಷವನ್ನು ಹಂಚಿದ್ದಕ್ಕಾಗಿ. ಇನ್ನು ನೀರಿಗೆ ಹಂಚಿದ್ದಾರಂತೆ. ಅಂದರೆ ನೀರಿನಲ್ಲಿ ನೊರೆ ಬರುತ್ತಲ್ಲ, ಗುಳ್ಳೆಗಳು, ಅದು ಸಹ ಬ್ರಹ್ಮಹತ್ಯಾ ದೋಷ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಭಾಗವನ್ನು ಮರದಲ್ಲಿ ಇಟ್ಟಿರ್ತಾರೆ. ಅಂದರೆ ಮರದ ಮೇಣ, ಅಂಟು ಅಂತೀವಲ್ವ, ಅದರಲ್ಲಿ ಒಂದು ಭಾಗವನ್ನು ಇಡ್ತಾರೆ. ಇನ್ನು ಕೊನೆಯ ಭಾಗವನ್ನು ಸ್ತ್ರೀಯರಲ್ಲಿ ಇಟ್ಟಿರ್ತಾರೆ. ಅಂದರೆ ಪ್ರತಿ ತಿಂಗಳು ಬರುವಂಥ ಮುಟ್ಟು ಮಾಸ ಧರ್ಮ ಏನಿದೆ, ಅದು ಇಂದ್ರನ ಒಂದು ಬ್ರಹ್ಮಹತ್ಯಾ ಶಾಪದ ಒಂದು ಭಾಗ. ಹಾಗಾಗಿ ಸ್ತ್ರೀಯರಲ್ಲಿ ಸಹ ಈ ರೀತಿ ಬ್ರಹ್ಮಹತ್ಯಾ ದೋಷವನ್ನು ಇಟ್ಟಿದ್ದಾರೆ. ಹಾಗೆ ವರವನ್ನು ಸಹ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ವರಗಳನ್ನು ಕೊಟ್ಟಿದ್ದಾರೆ ಅಂದರೆ, ನೆಲದಲ್ಲಿ ಹಳ್ಳಗಳು ಬಿದ್ದರೆ ತಾನಾಗಿಯೇ ಅದು ಮುಚ್ಚಿ ಹೋಗುತ್ತೆ. ಮತ್ತು ನೀರು ಪೃಥ್ವಿಗಿಂತನೂ ಹೆಚ್ಚು ಶ್ರೇಷ್ಠವಾದದ್ದು. ಮರ ಕಡಿದಷ್ಟು ಚಿಗುರುತ್ತೆ. ಸ್ತ್ರೀ ಆ ಒಂದು ಮುಟ್ಟಿನಿಂದ ವಂಶ ಅಭಿವೃದ್ಧಿ ಆಗುತ್ತೆ ಮತ್ತು ಗಂಡನನ್ನು ಸೇರಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಈ ರೀತಿಯಾಗಿ ಅದೊಂದು ಬ್ರಹ್ಮಹತ್ಯೆ ದೋಷವನ್ನು ಹೀಗೆಲ್ಲನೂ ಹಂಚಿದ್ರೂ ಸಹ ಮತ್ತೆ ವರಗಳನ್ನು ಸಹ ಇಂದ್ರದೇವರು ಕೊಟ್ಟಿರ್ತಾರಂತೆ. ಈ ರೀತಿ ಬ್ರಹ್ಮಹತ್ಯೆ ದೋಷದಿಂದ 1 ಬಾರಿ ಇಂದ್ರದೇವರು ಪಾರಾಗಿರ್ತಾರೆ. ಮತ್ತೆ ವೃತ್ರಾಸುರನನ್ನು ಕೊಂದುಬಿಟ್ಟು ಅವರು ಮತ್ತೆ ಸೋಲ್ತಾರೆ. ಮತ್ತೆ ಬ್ರಹ್ಮಹತ್ಯೆ ದೋಷವನ್ನು ಬೆನ್ನಿಗೆ ಹಚ್ಕೊಳ್ತಾರೆ. ಆಗ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ಋಷಿಮುನಿಗಳನ್ನು ಪ್ರಾರ್ಥನೆ ಮಾಡ್ತಾರೆ, ಇದನ್ನು ಹೇಗಾದರೂ ನನಗೆ ಇದರಿಂದ ಪಾರು ಮಾಡಿರಿ ಅಂತ ಹೇಳಿಬಿಟ್ಟು. ಮತ್ತೆ ಬ್ರಹ್ಮದೇವರು ಅಗ್ನಿಯಲ್ಲಿ, ವನಸ್ಪತಿಯಲ್ಲಿ, ಸ್ತ್ರೀಯರಲ್ಲಿ, ಜಲದಲ್ಲಿ ಆ ಒಂದು ಹತ್ಯಾ ದೋಷವನ್ನು ಹಂಚ್ತಾರಂತೆ.
ಅಗ್ನಿಯಲ್ಲಿ ವಿಧಿವತ್ತಾಗಿ ಹೋಮಗಳನ್ನು ಮಾಡುವವನನ್ನು ಮತ್ತು ಪರ್ವಕಾಲಗಳಲ್ಲಿ ವನಸ್ಪತಿಗಳನ್ನು ಕಡಿಯುವವನನ್ನು, ಗಿಡಗಳನ್ನು ಕಡಿಯೋರನ್ನು, ಮತ್ತು ಮುಟ್ಟಾದ ಸ್ತ್ರೀ ಸಂಘವನ್ನು ಮಾಡಿದವನಲ್ಲಿ, ಮತ್ತು ನೀರಿನಲ್ಲಿ ಮಲವಿಸರ್ಜನೆ ಮಾಡಿದವರಲ್ಲಿ ಈ ಒಂದು ಬ್ರಹ್ಮಹತ್ಯೆ ದೋಷವನ್ನು ಹಂಚ್ತಾರಂತೆ. ಅದಕ್ಕೋಸ್ಕರ ಈ 4 ತಪ್ಪುಗಳನ್ನು ನಾವು ಯಾವತ್ತೂ ಮಾಡಬಾರ್ದು. ನೋಡ್ರಿ, ನದಿಗಳಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರಲ್ವ. ನದಿಗಳ ದಡದಲ್ಲಿ ಸಹ ಯಾವತ್ತಿಗೂ ಮಲಮೂತ್ರಾದಿ ವಿಸರ್ಜನೆಗಳನ್ನು ಮಾಡಬಾರ್ದು. ಅದರಿಂದ ಈ ಥರ ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತ. ಈ ರೀತಿಯಾಗಿ ಇಂದ್ರದೇವರು ಇಂತಹ ದೋಷಗಳನ್ನು ಹೊಂದಿರುವಂತಹ ಕಾರಣದಿಂದ ನನಗೆ ಇವನು ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಮತ್ತು ಜೀವರ ಕೊಂದೊಬ್ಬ ಕುಲಗೇಡೆಂದೆನಿಸುವ, ಕುಲಗೇಡಿ ಅಂತ ಬೈತಾಳೆ. ಜೀವರನ್ನು ಕೊಂದವನು ಯಾರು? ಮೃತ್ಯು. ಮೃತ್ಯುವಿಗೆ ಕರುಣೆನೇ ಇಲ್ಲ ಅಂತ ಹೇಳ್ತೀವಿ. ಕಾರುಣ್ಯವಿಲ್ಲದವನು ಮೃತ್ಯು. ಅತ್ಯಂತ ಕಠೋರಿ ಅಂತ ಸಹ ಹೇಳ್ತಾರೆ ಮೃತ್ಯುವಿಗೆ. ಅವನಿಗೆ ಕರುಣೆ ಇಲ್ಲ. ದಾಸರು ಒಂದು ಕಡೆ ಬರೀತಾರೆ, ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಯೋ ಅಂತ ಹೇಳ್ಬಿಟ್ಟು. ಅಂತಕನ ದೂತರಿಗೆ ಯಾವುದೇ ಕರುಣೆ ಕನಿಕರ ಏನು ಅಂದರೆ ಏನೂ ಇರೋದಿಲ್ಲ. ಹಾಗೆ ದಾಸರು ಇನ್ನೊಂದು ಕಡೆ ಬರೀತಾರೆ, ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ, ಅರ್ಥಿಯಾಯಿತು ಬದುಕು ಸಾಯಲಾರೆನು ಎನ್ನಲು. ನೋಡ್ರಿ, ಎಷ್ಟು ಸುಂದರವಾಗಿ ಬರೀತಾರೆ ದಾಸರು ಅಂದರೆ. ಬದುಕು ತುಂಬ ಚೆನ್ನಾಗಿದೆ, ಎಷ್ಟೆಲ್ಲ ಕಷ್ಟಪಟ್ಟು ಈಗ ಒಂದು ಹಂತಕ್ಕೆ ಬದುಕನ್ನು ನಾನು ಕಟ್ಕೊಂಡಿದ್ದೀನಿ. ಹೆಂಡತಿ, ಮಕ್ಕಳು, ಐಶ್ವರ್ಯ, ಸಂಪತ್ತು ಎಲ್ಲ ಇದೆ, ಸಂತೋಷ ಇದೆ. ಇನ್ನೊಂದಷ್ಟು ಕಾಲ ನಾನು ಇರಬೇಕು, ಸಾಯಬಾರ್ದು ಅಂತ ಯಾರು ಬಯಸ್ತಾರೋ ಬೆನ್ನ ಹಿಂದೆನೇ ಹೆಡೆ ಎತ್ಕೊಂಡು ನಿಂತಿರುತ್ತಂತೆ ಮೃತ್ಯು. ನೋಡ್ರಿ ಹೇಗಿದೆ ಅಲ್ವಾ. ಇಂಥ ಸಂದರ್ಭಗಳು ತುಂಬ ಮನೆಗಳಲ್ಲಿ ನಡೆದಿರುತ್ತೆ. ಎಲ್ಲ ಬಡತನ ಆಯಿತು, ಕಷ್ಟಪಟ್ಟರು, ಇನ್ನೆಲ್ಲ ಸರಿ ಹೋಯ್ತಪ್ಪ, ಇನ್ನಾದರೂ ದೇವರು ಎಲ್ಲ ಐಶ್ವರ್ಯ, ಅಂತಸ್ತು, ಮದುವೆ, ಮಕ್ಕಳು ಎಲ್ಲ ಕೊಟ್ಟಿದ್ದಾನೆ, ಸುಖವಾಗಿರೋಣ ಅನ್ನೋದರಲ್ಲಿ ಕರ್ಕೊಂಡು ಬಿಡ್ತಾನೆ ದೇವರು. ಅವರನ್ನು ಸುಖ ಅನುಭವಿಸಲಿಕ್ಕೆ ಬಿಡೋದೇ ಇಲ್ಲ. ಇಂಥ ಸಂದರ್ಭಗಳು ತುಂಬ ಮನೆಗಳಲ್ಲಿ ಆಗಿರುತ್ತೆ. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ ಅಂತ. ಹಾಗಾಗಿ ಮೃತ್ಯು ಅಂದರೆ ಅಷ್ಟು ಕಠೋರ, ಅವನಿಗೆ ಕರುಣೆ ಅನ್ನೋದೇ ಇಲ್ಲ. ನಾವೆಲ್ಲ ದಿನನಿತ್ಯ ಅದು ಬೇಕು, ಇದು ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಐಶ್ವರ್ಯ, ಸಂಪತ್ತು, ಇನ್ನೊಂದು ಮತ್ತೊಂದು, ಅದನ್ನು ತಗೋಬೇಕು, ಇಷ್ಟೆಲ್ಲ ಆಸೆಯನ್ನು ಪಡ್ತಾ ಇರ್ತೀವಲ್ಲ, ಮುಂದಿನ ಬದುಕು ಏನು ಅಂತ ಯಾರಿಗೂ ಗೊತ್ತಿರ ಅಲ್ವಾ ಸ್ನೇಹಿತರೆ. ನಾಳೆ ಏನಿದೆ ನಮಗೆ ಅದು ಗೊತ್ತಿಲ್ಲ. ನಮಗೆ ನಾಳೆ ಎದ್ದು ನಮಗೆ ಗೊತ್ತೇ ಇಲ್ಲ. ನಾಳೆ ಆದಾಗ ನಮಗೆ ಗೊತ್ತಾಗತ್ತೆ ಅಷ್ಟೇ. ಹೇಗೋ ಏನೋ ಅಂತ ನಮಗೆ ಚಿಂತೆನೇ ಇಲ್ಲದೇ ಇಷ್ಟೆಲ್ಲ ನಾವು ಜೀವನದಲ್ಲಿ ಮಾಡ್ತಾ ಇರ್ತೀವಿ. ಮರಣ ಯಾವಾಗ ಬರುತ್ತೆ ಅಂತ ಹೇಳಿ ಬರೋದಿಲ್ಲ, ನಮಗೆ ಅದು ಗೊತ್ತೇ ಆಗೋದಿಲ್ಲ. ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರೆ ದಾಸರು. ಹಾಗೆ ನಮ್ಮ ಒಂದು ಜೀವನ, ನಮ್ಮ ಬದುಕು, ನಮ್ಮ ಆಯುಷ್ಯ ಅಂತಲೂ ಹೇಳ್ಬೋದು. ನೀರಿನ ಮೇಲೆ ಇದ್ದ ಹಾಗೆ ಗುಳ್ಳೆ, ಪಟ್ಟಂತ ಯಾವಾಗ ಹೊಡೆಯುತ್ತೋ ಗೊತ್ತಾಗೋದಿಲ್ಲ. ಹುಟ್ಟನ್ನು ಅಂದಾಜು ಮಾಡ್ಬೋದು ಅಲ್ವಾ. ಈಗ ಒಬ್ಬರು ಬಸರಿ ಇದ್ದಾರೆ ಅಂತಂದರೆ ಇಂಥ ದಿವಸ ಇಂಥ ಸಮಯದಲ್ಲಿ ಆಗ್ಬೋದು ಡೆಲಿವರಿ ಅಂತ ಹುಟ್ಟನ್ನು ಅಂದಾಜು ಮಾಡ್ಬೋದು. ಆದರೆ ಸಾವು ಯಾರೂ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಅದು ಬಂದಾಗ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಮುಂಚೆನೇ ನಾಳೆ ನನಗೆ ಸಾವಿದೆಯಪ್ಪ, ಇವತ್ತೆಲ್ಲ ತಯಾರಿ ಮಾಡ್ಕೊಂಬಿಡೋಣ ಅಂತ ಯಾರಾದರೂ ಮಾಡ್ತಾರಾ? ಇಲ್ಲ ಅಲ್ವಾ. ಅದು ಬಂದಾಗ ಅಷ್ಟೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಧರ್ಮವನ್ನು ಮಾಡಬೇಕು. ಇರೋ ತನಕನೂ ಧರ್ಮವನ್ನು ಬಿಡಬಾರ್ದು, ಆಚಾರ ವಿಚಾರಗಳನ್ನು ಬಿಡಬಾರ್ದು ಅಂತ. ಯಾಕೆ ಅಂದರೆ ಯಾವಾಗ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಮನುಷ್ಯನ ಜನ್ಮ ಅನ್ನೋದು ಎಷ್ಟೋ ಲಕ್ಷ ಕೋಟಿ ಸಾವಿರ ವರ್ಷಗಳು ನಾವು ಬೇರೆ 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 ಯೋನಿಗಳಲ್ಲಿ ಹುಟ್ಟಿ ಬಂದ ಆದಮೇಲೆ ಸ್ವಲ್ಪ ಪುಣ್ಯ ಅಂತ ಏನಾದರೂ ನಾವು ಮಾಡಿದರೆ ಬೇರೆ ಬೇರೆ ಜನ್ಮಗಳಲ್ಲಿ, ಆಗ ಮಾತ್ರ ನಮಗೆ ಮನುಷ್ಯನ ಜನ್ಮ ಬರುತ್ತೆ. ಅಂತಹ ಒಂದು ತುಂಬ ಪವಿತ್ರವಾದದ್ದು ಮನುಷ್ಯನ ಜನ್ಮ. ಯಾಕೆ ಅಂದರೆ ಸಾಧನೆ ಮಾಡಿಕೊಳ್ಳೋದಕ್ಕೆ ಅನುಗ್ರಹವನ್ನು ಮಾಡಿರ್ತಾನೆ ಭಗವಂತ. ಇಷ್ಟು ಜನ್ಮಗಳು ನೀನು ಕಷ್ಟಪಟ್ಟಿದೆಯಲ್ಲ, ಸಾಕಿನ್ನ ಈಗಲಾದರೂ ನನ್ನನ್ನು ಆರಾಧನೆ ಮಾಡು, ನಿನ್ನ ಕರ್ಮಗಳನ್ನು ಕಳ್ಕೊ ಅಂತ ಹೇಳ್ತಾನೆ. ಅಂತಹ ಒಂದು ಮನುಷ್ಯನ ಜನ್ಮ ನಮಗೆ ಬಂದಾಗ ಅದನ್ನು ನಾವು ಹಾಳು ಮಾಡ್ಕೋಬಾರ್ದು, ಧರ್ಮವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನಮಗೆ ವಾದಿರಾಜರು ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಹ ಒಂದು ಕನಿಕರ ಕರುಣೆ ಇಲ್ಲದಿರುವಂಥ ಮೃತ್ಯು
ಅವನನ್ನು ನಾನು ಒರೆಸೋದಿಲ್ಲ, ಅವನು ನನಗೆ ಬೇಡವೇ ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ನಿರಾಕರಿಸ್ತಾ ಇದ್ದಾಳೆ. ಕುಲಗೇಡಿ ಅಂತ ಇಲ್ಲಿ ಹೇಳಿದ್ದಾರೆ ಎಷ್ಟು ಸುಂದರವಾಗಿ. ಕುಲಗೇಡಿ ಅಂತಂದರೆ ಅವನಷ್ಟು ಕೆಟ್ಟವನು ಅಂತ. ಮತ್ತು ಶಿವನಿಂದೊಬ್ಬ ಬಯಲಾದ ಅಂತ ಬರೀತಾರೆ. ಶಿವನಿಂದೊಬ್ಬ ಬಯಲಾದ ಯಾರು? ಮನ್ಮಥ ಅಲ್ವಾ? ರುದ್ರದೇವರ ಕೋಪಕ್ಕೆ ಸುಟ್ಟು ಭಸ್ಮವಾದವನು ಮನ್ಮಥ. ಅಂಥವನು ನನಗೆ ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳಂತೆ. ಮನ್ಮಥ ಬಯಕೆಗಳಿಗೆ ಶಕ್ತಿಯನ್ನು ತುಂಬುವವನು, ಎಲ್ಲರಲ್ಲೂ ಕಾಮವನ್ನು ಹುಟ್ಟಿಸುವವನು, ಬಯಕೆಗಳನ್ನು ಹುಟ್ಟಿಸುವವನು ಮನ್ಮಥ. ತನ್ನ ಶರೀರವನ್ನು ತಾನೇ ರಕ್ಷಣೆ ಮಾಡಿಕೊಳ್ಳದೇ ಇರುವವನು ಇವನು ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಅಲ್ಪ ಆಯುಷಿ ಅಂತಲೂ ಹೇಳ್ತಾಳಂತೆ. ಇವನನ್ನು ನಾನು ಹೇಗೆ ಹೊರಿಸ್ಬೇಕು, ಇವನನ್ನೇ ಇವನು ರಕ್ಷಣೆ ಮಾಡ್ಕೊಳ್ಳದೇ ಇರುವವನು, ಇವನಿಗೆ ಆಯುಷ್ಯ ಅನ್ನೋದೇ ಇಲ್ಲ, ಇಂಥವನು ನನ್ನನ್ನೇನು ನೋಡ್ಕೊಳ್ತಾನೆ ಅಂತ ಹೇಳಿ ಲಕ್ಷ್ಮೀದೇವಿ ತಿರಸ್ಕಾರವನ್ನು ಮಾಡ್ತಾಳಂತೆ. ಈ ರೀತಿ ವಾದಿರಾಜರು ತುಂಬ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ನೋಡಿರಿ, ಎಷ್ಟೆಲ್ಲ ತಿಳ್ಕೊಳ್ಳೋದಿರುತ್ತೆ ಸ್ನೇಹಿತರೆ. ಹಿಂದೆ ಪುರಾಣಗಳು ಏನು ಹೇಳುತ್ತೆ, ನಮಗೆ ಏನೇನನ್ನು ಕಲಿಸುತ್ತೆ, ನಮಗೆ ಎಷ್ಟೆಲ್ಲ ಅಡಗಿದೆ, ಇದನ್ನು ನಾವು ತಿಳಿಬೇಕು. ಜ್ಞಾನಿಗಳಿಂದ ತಿಳ್ಕೊಂಡು ಅದನ್ನು ನಾವು ತಿಳಿಯಬೇಕು. ಹೀಗೆ ಸುಂದರವಾಗಿ ಒಬ್ಬರು ಪಂಡಿತರು, ಆಚಾರ್ಯರು ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದನ್ನು ನಾನು ಕೇಳಿಬಿಟ್ಟು ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನನ್ನದು ಅಂತ ಸ್ವಂತದ್ದು ಏನೂ ಇಲ್ಲ ಸ್ನೇಹಿತರೆ. ಎಲ್ಲ ನಾನು ಪಂಡಿತರಿಂದ, ಜ್ಞಾನಿಗಳಿಂದ ತಿಳ್ಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ನನಗೂ ಜ್ಞಾನ ಬೇಕು, ನಿಮಗೂ ಬೇಕು. ಹಾಗಾಗಿ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳಿ ಈ ರೀತಿಯ ಒಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಇದರಿಂದ ಏನಾದರೂ ಕಿಂಚಿತ್ ಪುಣ್ಯ ಬಂತು ಅಂದರೆ ಭಗವಂತನ ಬಗ್ಗೆ, ಲಕ್ಷ್ಮೀದೇವಿ ಬಗ್ಗೆ, ಎಲ್ಲ ದೇವತೆಗಳ ಬಗ್ಗೆ ಹೇಳುವುದಕ್ಕೆ ಏನಾದರೂ ಪುಣ್ಯ ಬರ್ತಾ ಇದೆ ಅಂದರೆ ಅದನ್ನೆಲ್ಲ ನಾನು ಗುರುಗಳ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ. ಹಾಗೆಯೇ ಈ ಒಂದು ವಿಡಿಯೋವನ್ನು ಯಾರು ನಮಗೆ ತಿಳಿಸ್ಕೊಟ್ಟಿದ್ದಾರೋ ಅವರ ಆಚಾರ್ಯರಿಗೂ ಸಹ ನಾನು ಈ ಒಂದು ಪುಣ್ಯವನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.